ನಿಮಗೆಲ್ಲ ಕಳಿಸ್ತಾರೆ. ನಮ್ಮ ಮನವಿ ಏನಂತಂದರೆ ಚೀಫ್ ಎಲೆಕ್ಷನ್ ಆಫೀಸರ್ ಅವರಿಗೆ ಇದರ ಮೂಲಕ ಕಳಿಸಿರೋದು ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ SIR ಮಾಡ್ತಾರೆ. SIR ಏನಂತಂದರೆ ಡಬಲ್ ತ್ರಿಬಲ್ ಎಂಟ್ರೀಸ್ ಇದ್ದರೆ ಅವೆಲ್ಲ ಹೊರಟೋಗುತ್ತೆ. ಅದು BJP ಅವ್ರದ ಕಾಂಗ್ರೆಸ್ ಅವ್ರದ ಪ್ರಶ್ನೆ ಇಲ್ಲ. ಎನಿ ಪಾರ್ಟಿ, ಎನಿ ಇಂಡಿವಿಜುವಲ್, if they have 2 or 3 entries in the election commission list or voter list, they will be eliminated. Only single will be there. ಅದೇ ಇದರಲ್ಲಿ ಏನಾಗಿದೆ ಅಂತಂದರೆ ಯಾರೋ ಕಂಪ್ಲೇಂಟ್ ಕೊಟ್ಟರು, SIR ಅಲ್ಲಿ ನಮಗೆ ಹಿಂಗಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಏನೋ ಅದನ್ನು ಯಾರು ಬೇಕೋ ಅದನ್ನು ಉಳಿಸ್ಕೊಳ್ತಾರೆ, ಬೇಡದೇ ಇದ್ದವ್ರನ್ನ ಎಲಿಮಿನೇಟ್ ಮಾಡ್ತಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. ಈಗ ಇಲ್ಲಿ ಬಂದಿರೋ ಪ್ರಶ್ನೆ ಏನಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ ಕಳಿಸಿ SIR ಮಾಡ್ತಾ ಇದ್ದಾರೆ. 27 ಇದರಲ್ಲಿ ಏನು ವಾರ್ಡ್ಗಳಲ್ಲಿ ಓನ್ಲಿ 27 ವಾರ್ಡ್ಸ್ ಆಫ್ ಬೆಂಗಳೂರು ಸ್ಪೆಷಲ್ ಆಗಿ ತಿರುಗಿ ಇವ್ರದ್ದು ಇನ್ನೊಂದು ಇದು SIR ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್. ಇವ್ರಿಗೆ ಆದೇಶ ಯಾರು ಮಾಡಿದರು? ಇಟ್ ಈಸ್ ವೆರಿ ರಾಂಗ್. ವಿತೌಟ್ ಎನಿ ಪರ್ಮಿಷನ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರು ಮಾಡ್ತಾ ಇರೋದು ಟೋಟಲಿ ರಾಂಗ್. ಅಂದರೆ ಆನ್ ಹೂಸ್ ಇನ್ಸ್ಟೆನ್ಸ್ ಯು ಆರ್ ಡೂಯಿಂಗ್ ಇಟ್? ದಿಸ್ ಈಸ್ ದಿ ಕ್ವಶನ್ ಪೋಸ್ಡ್ ಬೈ ಇದು ಏನೋ ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿಸ್ತಾ ಇರ್ತಕ್ಕಂಥದ್ದು. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂದ ತಕ್ಷಣವೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗಿಂತ ದೊಡ್ಡವರಲ್ಲ. ಅಂಡರ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈಸ್ ಆಲ್ಸೋ ವರ್ಕಿಂಗ್. ಬಟ್ ದಿಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಕಮ್ ಎ ಪಪೆಟ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕಾಂಗ್ರೆಸ್ ಗವರ್ಮೆಂಟ್. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಕ್ಷಣ ಕೈ ಬಿಡಬೇಕು. ನಿಮಗೆ ಏನಿದ್ರೂ SIR ಈಗೇನು ಎಲೆಕ್ಷನ್ ಕಮಿಷನ್ ಮಾಡ್ತಿದೆ ಅದರ ಅಂಡರಲ್ಲೇ ಆಗಬೇಕು. ಇದರಲ್ಲಿ ಪ್ಯಾನಿಕಿ ಹುಟ್ಟಿಸಬಾರ್ದು. ಇದರ ಯಾರದ್ದೇ ಆಗಿದ್ರೂ ಕೂಡ, ಯಾವ ಪಕ್ಷದವ್ರದ್ದೇ ಆಗಿದ್ರೂ ಕೂಡ ಅದೆಲ್ಲ ಒಂದೇ ಇರ್ತದೆ. ಈ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಅನವಶ್ಯಕವಾಗಿ ಪ್ಯಾನಿಕಿ ಅಂದರೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಜನರ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಮಾಡಬಾರ್ದು. ಹಾಗೇನಾದರೂ ಆದರೆ ಕಾನೂನು ಕ್ರಮವನ್ನು ಕೂಡ ನಾವು ಸರ್ಕಾರದ ವಿರುದ್ಧ ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಮಾಡಬೇಕಾಗುತ್ತೆ. ಅದನ್ನು ಈಗಾಗಲೇ ನಾವು ಇವರಿಗೆ ಅನ್ಬುಕುಮಾರ್ ಅವರಿಗೆ ನಾವು ತೋರಿಸಿದ್ದೇವೆ. ಅವ್ರು ತಕ್ಷಣ ಈಗಲೇ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾನು ಇದನ್ನು ಕಳಿಸ್ತೇನೆ. ತಕ್ಷಣ ಅವರಿಂದ ಏನು ಆದೇಶ ಬರ್ತದೆ ಅದನ್ನು ಪಡೆದು ಮುಂದಿನ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.